ವಿಡಿಯೋ ಫೈಲ್ಸ್ ನಿಂದ ಕಳೆದ ವಾರಕ್ಕೂ ಹೆಚ್ಚು ಸಮಯದಿಂದ ಚರ್ಚೆಯಲ್ಲಿರುವ ಉಡುಪಿಗೆ ಇವತ್ತು ಸಿಎಂ ಭೇಟಿ ನೀಡಿದ್ರು. ಕಾಲೇಜಿಗೆ ಹೋಗದೆ ಹೋದ್ರು ಇಷ್ಟು ದಿನಗಳಿಂದ ಕೇಳಿ ಬರ್ತಾ ಇದ್ದ ಬಹುತೇಕ ಆರೋಪಗಳಿಗೆ ಖಡಕ್ ಉತ್ತರ ಕೊಟ್ರು. ಜೊತೆಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲೂ ಭಾಗಿಯಾದರು. ಉಡುಪಿ ನೇತ್ರಜ್ಯೋತಿ ಕಾಲೇಜು ವಿದ್ಯಾರ್ಥಿನಿಯರ ವಿಡಿಯೋ ಪ್ರಕರಣ ರಾಜ್ಯದಲ್ಲಷ್ಟೇ ಅಲ್ಲ, ದೇಶಾದ್ಯಂತ ಸುದ್ದಿಯಾಗಿತ್ತು. ಮಕ್ಕಳಾಟ ಅನ್ನೋ ಹೇಳಿಕೆ ಕೊಟ್ಟು ಇಕ್ಕಟ್ಟಿಗೆ ಸಿಲುಕಿದ್ದ ಕಾಂಗ್ರೆಸ್ ವಿರುದ್ಧ ಹಿಂದೂ ಸಂಘಟನೆಗಳು, ಬಿಜೆಪಿಯವರು ಬೀದಿಗಿಳಿದಿದ್ದೂ ಆಯಿತು. ಇಷ್ಟು ದಿನ ಮೌನವಾಗಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಎಲ್ಲದಕ್ಕೂ ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಅದು ಉಡುಪಿ ಜಿಲ್ಲೆಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟು ವಿರೋಧಿಗಳಿಗೂ ಖಡಕ್ಕಾಗೆ ಉತ್ತರನೂ ಕೊಟ್ಟರು. ಉಡುಪಿ ಕಾಲೇಜು ಪ್ರಕರಣದ ಬಗ್ಗೆ ಏನಂತೀರಾ? ಉಡುಪಿ ಘಟನೆ ಬಗ್ಗೆ ಇದೆಯಲ್ಲ, FIR ಹಾಕಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೆ ಕೋರ್ಟ್ಗೆ ರಿಪೋರ್ಟ್ ಏನಾಗ್ತದೆ, ಪೊಲೀಸ್ನವ್ರು ಏನ್ ರಿಪೋರ್ಟ್ ಕೊಡ್ತಾರೆ ನೋಡೋಣ. ಈಗ ಈ ಹಂತದಲ್ಲಿ ನಮ್ಮ ಅಭಿಪ್ರಾಯ ಹೇಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಪದೇ ಪದೇ ನೈತಿಕ ಪೊಲೀಸ್ಗಿರಿ, ಸರ್ಕಾರದ ಕ್ರಮ ಏನು? ಮಾರಲ್ ಪೊಲೀಸ್, ನಾನು ಹೇಳಿದ್ದೀನಿ, ಮಾರಲ್ ಪೊಲೀಸು ಯಾರೇ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರು ಕಾನೂನನ್ನ ಕೈಗೆ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಟ್ರಬಲ್ ಇರ್ತದೆ, ಆಮೇಲೆ ಸರಿ ಹೋಯ್ತದೆ. ಟೀಕೆ, ಸುಳ್ಳು ಸುದ್ದಿ ಹಬ್ಬಿಸೋರ ಬಗ್ಗೆ ಏನಂತೀರಾ? ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಆಗಲಿ ಅಥವಾ ಬೇರೆ ವ್ಯಕ್ತಿ ವಿರುದ್ಧ ಆಗಲಿ ಅವರು ಅನಗತ್ಯವಾಗಿ ಸುಳ್ಳು ಸುದ್ದಿಗಳನ್ನು ಮಾಡಿದ್ರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಳಿ. ಟೀಕೆನ ಏನ್ ಬೇಕಾದ್ರೂ ಹೇಳ್ಬೋದಾ ಫ್ಯಾಮಿಲಿ ಮೇಲೆ? ಟೀಕೆ ಬೇರೆ, ಸುಳ್ಳು ಸುದ್ದಿ ಹಬ್ಸೋದು ಬೇರೆ, ಗೊತ್ತಾಯ್ತಾ? ವೈಯಕ್ತಿಕವಾಗಿ ತೇಜೋವಧೆ ಮಾಡೋದು ಬೇರೆ. ನಿಮ್ಮ ಸರ್ಕಾರ ಜಿಹಾದಿ ಸರ್ಕಾರ ಅಂತಾರೆ ಕಟೀಲ್. ಕಟೀಲು ಒಬ್ಬ ವಿದೂಷಕ, ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ ನಾನು. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇಷ್ಟೆಲ್ಲ ಮಾತನಾಡಿದ ಮುಖ್ಯಮಂತ್ರಿಗಳು ಕೊನೆಗೆ ಉಡುಪಿ ಜಿಲ್ಲೆಯ ಪಡುಬಿದ್ರಿಯ ಮಳೆಹಾನಿ ಪ್ರದೇಶ ವೀಕ್ಷಿಸಿದ್ರು. ಆಮೇಲೆ ದಿಢೀರಂತ ಬಂಜಾರೆಯಲ್ಲಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ಗೆ ಭೇಟಿ ಕೊಟ್ಟರು. ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ರು. 3 ವರ್ಷಕ್ಕೊಮ್ಮೆ ಬರುತ್ತೆ ಸರ್. 3 ವರ್ಷಕ್ಕೊಮ್ಮೆ ಬರುತ್ತೆ. ಆಯ್ತಪ್ಪ, ಕ್ಲೀನ್ ಮಾಡಿ ಸರಿಬೇದೆಯಾ? ಸ್ಮೆಲ್ ಬರ್ತಾ ಇದೆಯಲ್ಲ ಸ್ಮೆಲ್ ಬರ್ತಾ ಇಲ್ವಾ? ಅದು ಸರ್, ನಾವು ಈಗ ಮಳೆಗಾಲ ಅಲ್ಲ, ಇವತ್ತು ಬಟ್ಟೆ ಒಣಗಿಲ್ಲ ಅಂತ ರೂಮ್ ಒಳಗೆ ಹಾಕ್ತೀವಿ ಸರ್. ಅದು ನೋಡಿ, ಇಲ್ಲಿ ಫಂಗಸ್ ಬೆಳೆದಿದೆ, ಬಾರೆ ಇಲ್ಲಿ, ಅದಕ್ಕೆ ಕ್ಲೀನ್ ಮಾಡಿಸಿ. ವಾರಕ್ಕೊಂದ್ಸಾರಿ ಬೆಡ್ಶೀಟ್ ಕ್ಲೀನ್ ಮಾಡಿಸ್ಬೇಕು. ನಿಮ್ಗೆ ತೊಂದರೆ ಏನಿಲ್ಲ ಅಲ್ಲ? ನಿಮ್ಗೆ ತೊಂದರೆ ಇದೆಯಾ ಅಂತ ಕೇಳಕ್ ಬಂದಿರೋದು ನಾನು. ಏನಿಲ್ವಾ? ಚೆನ್ನಾಗಿ ನೋಡ್ಕೊತಾರ ನಿಮ್ಗೆ? ಇದೇ ಕರಾವಳಿ ಭಾಗದಲ್ಲಿ ನಡೆದ ಮತ್ತೊಂದು ಘೋರ ಘಟನೆ, ಸೌಜನ್ಯ ರೇಪ್ ಅಂಡ್ ಮರ್ಡರ್. ಕೆಳ ನ್ಯಾಯಾಲಯದ ತೀರ್ಪು ಪೋಷಕರಿಗೆ ಸೇರಿದಂತೆ ಈ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಡ್ತಾ ಇದ್ದ ಬಹುತೇಕರಿಗೆ ಸಮಾಧಾನ ತಂದಿಲ್ಲ. ಮರು ತನಿಖೆಗೆ ಆಗ್ರಹ ಬಹಳ ದಿನಗಳಿಂದ ಕೇಳಿ ಬರ್ತಾ ಇತ್ತಾದ್ರೂ ಕೂಡ ಇವತ್ತು ಆ ಮನವಿ ಮುಖ್ಯಮಂತ್ರಿಗಳ ಕೈ ಸೇರಿದೆ. ಉಜಿರೆಯ ಕಾಲೇಜು ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮರುಜೀವ ಸಿಗುತ್ತೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಕಂ ವಕೀಲರಾಗಿರುವ ಸಿದ್ದರಾಮಯ್ಯ. 2012 ಅಕ್ಟೋಬರ್ 9ರಂದು ಕಾಣೆಯಾಗಿದ್ದ ಸೌಜನ್ಯ ಅಕ್ಟೋಬರ್ 10ರಂದು ಅರೆನಗ್ನ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಪ್ರತಿಭಟನೆಗಳು ಆಗಿದ್ವು. ಸಿಬಿಐ ತನಿಖೆಯೂ ಆಗಿ 2016ರಲ್ಲಿ ಆರೋಪಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು. ಜೊತೆಗೆ ಪೊಲೀಸರ ಕಾರ್ಯವೈಖರಿ ಬಗ್ಗೆಯೂ ಕೋರ್ಟ್ ಅಸಮಾಧಾನ ಹೊರಹಾಕಿತ್ತು. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕರಾವಳಿಯಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಹೆಸರಲ್ಲಿ ಮರು ತನಿಖೆಗೆ ಧ್ವನಿ ಎತ್ತಿದ್ದಾರೆ ಪ್ರಗತಿಪರ ಸಂಘಟನೆಗಳು ಹಾಗೂ ಕುಟುಂಬಸ್ಥರು. ಅಷ್ಟೇ ಅಲ್ಲ, ಜುಲೈ 26ಕ್ಕೆ ಸಿಎಂ ಸಿದ್ದರಾಮಯ್ಯರನ್ನು ಸೌಜನ್ಯ ಪೋಷಕರು ಭೇಟಿ ಮಾಡಿ ಮರು ತನಿಖೆಗೆ ಮನವಿ ಮಾಡಿದ್ರು. ಈಗ ಸೌಜನ್ಯ ಪ್ರಕರಣಕ್ಕೆ ಮರುಜೀವ ಕೊಡುವ ಸುಳಿವು ಕೊಟ್ಟಿದ್ದಾರೆ ಸಿಎಂ. ಅವ್ರ ಪೇರೆಂಟ್ಸು ಅವರೆಲ್ಲ ಬೇರೆಯವರೆಲ್ಲ ಅದನ್ನು ಮರು ತನಿಖೆ ಆಗಬೇಕು ಅಂತ ಇದ್ದಾರೆ. ಅದು ಲೀಗಲ್ ಆಗಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನೋಡೋಣ ಏನು ಕ್ರಮ ತಗೋಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಆ್ಯಸ್ ಎ ಲಾಯರ್ ಹೈಕೋರ್ಟ್ಗೆ ಅಪೀಲ್ ಆಗ್ತದೆ. ನಾವು ನೋಡಿಲ್ಲ ಜಡ್ಜ್ಮೆಂಟ್, ನಾವು ಓದಿಲ್ಲ. ಬಟ್ ಜಡ್ಜ್ಮೆಂಟ್ ಕಾಪಿ ನನಗೆ ಕೊಟ್ಟಿದ್ದಾರೆ, ತಗೊಬಂದು ನಾನು ಓದ್ತೀನಿ. ಓದಿದ ಮೇಲೆ ಲೋಯರ್ ಕೋರ್ಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ತಾನೇ ಅಪೀಲ್ ಹಾಕೋದು. ಜಸ್ಟಿಸ್ ಫಾರ್ ಸೌಜನ್ಯ ಅಭಿಯಾನಕ್ಕೆ ನಟ ದುನಿಯಾ ವಿಜಯ್, ಹಿರಿಯ ನಟ ಕಿಶೋರ್ ಸಾಥ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಧರ್ಮಸ್ಥಳದ ದರ್ಶನ ಪಡೆಯುವುದು ವಾಡಿಕೆಯಾಗಿತ್ತು. ಆದರೆ ಸೌಜನ್ಯಾಳ ಪ್ರಕರಣದ ಇಂದಿನ ಬೆಳವಣಿಗೆ ನೋಡಿ ಸೌಜನ್ಯ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರೆಗೂ ಮಂಜುನಾಥನ ದರ್ಶನ ಮಾಡಕೂಡದು ಅನ್ನಿಸುತ್ತಿದೆ. ಸತ್ಯ ಎಂಬುದು ಸೂರ್ಯನ ಬೆಳಕಿದ್ದಂತೆ, ಯಾರೂ ಹೆಚ್ಚು ಸಮಯ ಮರೆಮಾಚಲಾಗದು ಅಂತ ದುನಿಯಾ ವಿಜಯ್ ಟ್ವೀಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಸೌಜನ್ಯ ಕೇಸ್ನಂಥ ಘಟನೆಗಳು ಆಗಬಾರದು ಎಂದಿದ್ದಾರೆ ನಟ ಕಿಶೋರ್.
ಸೌಜನ್ಯ ಪ್ರಕರಣವೂ ಅಷ್ಟೇ, ಎಲ್ಲ ಕಡೆ ಅಷ್ಟೇ. ಈಗ ಎಲ್ಲೆಲ್ಲಿ ಈ ಅತ್ಯಾಚಾರ ದಿವಸ ಅವನಂತ ಕೇಳ್ತಾ ಇರ್ತೀವಲ್ಲ, ಈ ಥರದ ಅನ್ಯಾಯಗಳ ವಿರುದ್ಧ ನನ್ನ ಮನಸ್ಸು ಯಾವತ್ತೂ ಅದ್ರ ವಿರುದ್ಧನೇ ಇರ್ತಾ. ಇಷ್ಟೆಲ್ಲದರ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಟ್ಲಾದಲ್ಲಿ ಅಪ್ರಾಪ್ತೆ ಮೇಲೆ 3 ಕಾಮುಕರು ಅತ್ಯಾಚಾರ ನಡೆಸಿದ್ದಾರೆ. 24 ವರ್ಷದ ಅಕ್ಷಯ್ ದೇವಾಡಿಗ, 30 ವರ್ಷದ ಕಮಲಾಕ್ಷ ಬೆಳ್ಚಾಡ, ಸುಕುಮಾರ್ ಬೆಳ್ಚಾಡ ಎಂಬ ಆರೋಪಿಗಳನ್ನ ವಿಟ್ಲ ಪೊಲೀಸರು ಬಂಧಿಸಿ ಪೋಕ್ಸೋ ಹಾಗೂ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ಹಾಕಿದ್ದಾರೆ. ರಾಜ್ಯದಲ್ಲಿ ನಡೀತಿರೋ ಇಷ್ಟೆಲ್ಲ ವಿದ್ಯಮಾನಗಳ ನಡುವೆ ನಾಳೆ ರಾಜ್ಯ ಕಾಂಗ್ರೆಸ್ ಪಾಳೆಯ ದೆಹಲಿ ಅಂಗಳದಲ್ಲಿ ಇರಲಿದೆ. ಸಾಮರಸ್ಯ ಸಮರಕ್ಕೆ ಪರಿಹಾರ ಕೊಡೋಕೆ ಕರೆದಿರೋದು ಅನ್ನೋ ಸುದ್ದಿ ನಡುವೆ ಇಲ್ಲ ಇದು ಲೋಕ ಸಮರಕ್ಕೆ ಕರೆದಿರೋ ಕ್ಲಾಸ್ ಅನ್ನೋ ವಾದ ಕೇಳಸಿಕ್ಕಿದೆ. ಬಹುಮತದ ಕಾಂಗ್ರೆಸ್ ಸರ್ಕಾರದಲ್ಲೂ 10 ತಲೆನೋವು, 100 ಭಿನ್ನಾಭಿಪ್ರಾಯ, ಎಲ್ಲವನ್ನೂ ಸರಿದೂಗಿಸಿ ಹೋಗ್ತಿದ್ದೀವಿ ಅನ್ನೋ ಮೇಲ್ನೋಟದ ಮಾತುಗಳು ನಾಯಕರದ್ದು. ಒಳಗೊಳಗೆ ಕುದಿಯುತ್ತಿರುವ ಬೇಗುದಿಗೆ ಈಗ ಮದ್ದು ಅರಿಯಬೇಕಾದ ಅನಿವಾರ್ಯತೆ ಹೈಕಮಾಂಡ್ನದ್ದು. ಹಾಗಾಗಿನೇ ರಾಜ್ಯ ಕಾಂಗ್ರೆಸ್ನ 50 ಪ್ರಮುಖ ನಾಯಕರನ್ನ ದೆಹಲಿಗೆ ಆಹ್ವಾನಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಆಹ್ವಾನದ ಮೇರೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎಂಎಲ್ಸಿ ಜಗದೀಶ್ ಶೆಟ್ಟರ್, ಅನೇಕ ಸಚಿವರು ದಿಲ್ಲಿ ವಿಮಾನ ಹತ್ತಿದ್ದಾರೆ. ದೆಹಲಿಯಲ್ಲಿ ನಾಳೆ ಮೀಟಿಂಗ್ ಇದೆ. ಇವತ್ತು ಕೆಲವು ಸೆಂಟ್ರಲ್ ಮಿನಿಸ್ಟರ್ಸ್ ಭೇಟಿ ಮಾಡೋದಿದೆ. ಪಕ್ಷದ ಕೆಲಸ ಇದೆ, ಸರ್ಕಾರದ ಕೆಲಸ ಇದೆ. ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದಿಂದ ಒಟ್ಟು 10 ಶಾಸಕರು, 5 ಪರಿಷತ್ ಸದಸ್ಯರು, ಹಲವು ಹಿರಿಯ ನಾಯಕರು, 20ಕ್ಕೂ ಹೆಚ್ಚು ಸಚಿವರು ಸೇರಿ ಒಟ್ಟು 50 ಜನರನ್ನ ಕಾಂಗ್ರೆಸ್ ಹೈಕಮಾಂಡ್ ಆಹ್ವಾನಿಸಿದೆ. ಲೋಕಸಭೆ ಚುನಾವಣೆ ಗೆಲ್ಲುವುದೇ ಈಗ ಕಾಂಗ್ರೆಸ್ ಮುಂದಿರೋ ಪ್ರಮುಖ ಅಜೆಂಡಾ. ಹಾಗಾಗಿನೇ ನಾಳೆ ದೆಹಲಿಯಲ್ಲಿ ಒಟ್ಟು 3 ಸುತ್ತಿನಲ್ಲಿ ಸಭೆ ನಡೆಯಲಿದೆ. ಈ ಸಭೆಗೂ ಶೆಟ್ಟರ್ಗೂ ಆಹ್ವಾನ ಇದೆ. ದಿಲ್ಲಿ ಎಐಸಿಸಿ ಕಚೇರಿಯಿಂದ ನಂಗೆ ಫೋನ್ ಬಂದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರನ್ನ ಮೀಟಿಂಗ್ ಬರಲಿಕ್ಕೆ ಹೇಳಿದ್ರು, ಅದರಲ್ಲಿ ನೀವು ಬರಬೇಕು ಅನ್ನುವಂಥದ್ದು ಮಾಹಿತಿ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ ಮೀಟಿಂಗ್ ಫಿಕ್ಸ್ ಆಗಿದೆ. ಹುಬ್ಳಿಯಿಂದ ನೇರವಾಗಿ ದಿಲ್ಲಿಗೆ ಫ್ಲೈಟ್ ಮುಖಾಂತರ ಹೋಗ್ತಾ ಇದ್ದೇನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ, ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿ ಅನೇಕರು ಸಭೆಯಲ್ಲಿ ಪಕ್ಷದ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಸೋದು ಪಕ್ಕ. ಆಂತರಿಕ ಬೇಗುದಿಗೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋಕೋ ಒಟ್ನಲ್ಲಿ ನಾಳೆ ಮೀಟಿಂಗ್ ಅಂತೂ ನಡೀತಾ ಇದೆ ದೆಹಲಿಯಲ್ಲಿ. ಹಾಗಾದ್ರೆ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಈ ಸಭೆಯಲ್ಲಿ ಅಡ್ರೆಸ್ ಮಾಡೋ ನಿರೀಕ್ಷೆ ಇದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ತಯಾರಿಯ ಸಭೆಯೇ ಇದಾದ್ರೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಗಮನ ಸೆಳೆಯಬಹುದು ನಾಳಿನ ಸಭೆಯಲ್ಲಿ ಅನ್ನೋದಕ್ಕೆ ಈ ಅಂಶಗಳು. ಖಾಸಗಿ ಸಮೀಕ್ಷೆಗಳ ಜೊತೆಗೆ ಕಾಂಗ್ರೆಸ್ ಪಾಳೆಯದಿಂದಲೂ ಕೂಡ ಒಂದು ಸಪರೇಟ್ ಆದ ಸರ್ವೆಯನ್ನ ನಡೆಸಲಾಗಿದೆ. ಚುನಾವಣಾ ಪೂರ್ವವಾಗಿ ಸಿದ್ಧತೆಗೆ ಈ ಸರ್ವೆಯ ರಿಸಲ್ಟ್ ಅನ್ನೇ ಆಧಾರವಾಗಿಟ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಈ ಸರ್ವೆಗಳು ಸದ್ಯಕ್ಕೆ ಹೇಳ್ತಿರೋದೇನು, 2024ಕ್ಕೆ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ 18ರಿಂದ 20 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು. ಲಾಸ್ಟ್ ಟೈಮ್ನಷ್ಟು ಸೀಟ್ಗಳಲ್ಲಿ ಗೆಲ್ಲಿಕ್ ಸಾಧ್ಯ ಆಗದೆ ಹೋದ್ರೂ ಕೂಡ ಬಿಜೆಪಿಯದೇ ಅಪರ್ ಹ್ಯಾಂಡ್ ಈ ಬಾರಿ ಕೂಡ ಆಗೋ ಸಾಧ್ಯತೆ ಇದೆ ಅಂತ ಸದ್ಯಕ್ಕೆ ತಿಳಿಸ್ತಾ ಇದೆ ಸರ್ವೆಗಳು. ಕಾಂಗ್ರೆಸ್ 6ರಿಂದ 8 ಸೀಟನ್ನ ಗೆಲ್ಲಬಹುದು. ಲಾಸ್ಟ್ ಟೈಮ್ ಗೆದ್ದಿದ್ ಕೇವಲ 1, ಆದ್ರೆ ಒಂದು ಸ್ವಲ್ಪ ಹೆಚ್ಚಾಗುತ್ತೆ. 6ರಿಂದ 8 ಕ್ಷೇತ್ರಗಳನ್ನ ಗೆಲ್ಲೋ ಸಾಧ್ಯತೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯ ಅನ್ನೋದು ಸಮೀಕ್ಷೆಗಳ ವರದಿ. ಆದ್ರೆ ಟಾರ್ಗೆಟ್ ಇರೋದು 20. ಕಾಂಗ್ರೆಸ್ ಕೇವಲ 6ರಿಂದ 8 ಸೀಟು ಈ ಸಮೀಕ್ಷೆ ಹೇಳ್ದಂಗೆ ಸಿಕ್ಕಿದ್ರೆ ತೃಪ್ತಿ ಪಡೋಕೆ ಸದ್ಯಕ್ಕೆ ಸಾಧ್ಯತೆಗಳಿಲ್ಲ. ಟಾರ್ಗೆಟ್ 20 ಫಿಕ್ಸ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಪಾಳೆಯ. ಹೀಗಾಗಿ ಬಿಜೆಪಿ ಅಲೆಯನ್ನ ತಗ್ಗಿಸಿ ತನ್ನ ಟಾರ್ಗೆಟ್ 20 ರೀಚ್ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಅಲೆಯನ್ನ ಸೃಷ್ಟಿ ಮಾಡೋದು ಅನಿವಾರ್ಯತೆ ಇದೆ. ಇದಕ್ಕೆ ಯಾವ ರೀತಿ ತಂತ್ರಗಾರಿಕೆಗಳನ್ನ ಹೆಣಿಬೇಕು ಅನ್ನೋದಕ್ಕೆ ನಾಳಿನ ದೆಹಲಿ ಸಭೆಯಲ್ಲಿ ಒಂದಷ್ಟು ಕ್ಲಾಸ್ ಅಥವಾ ಕೋಚಿಂಗ್ ಸಿಗೋ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಬಳಿ ಮೋದಿ ಅನ್ನೋ ಬ್ರಹ್ಮಾಸ್ತ್ರ ಇದೆ, ವಿಶ್ವನಾಯಕ ಅಂತ ಪರಿಗಣಿಸಲಾಗ್ತಾ ಇದೆ. ಅದನ್ನ ಕಾಂಗ್ರೆಸ್ನವರು ಒಪ್ತಾರೆ ಬಿಡ್ತಾರೆ ಮತ್ತೊಂದು ವಿಚಾರ. ಆದ್ರೆ ಮೋದಿ ಆಡಳಿತದಲ್ಲಿ ಲೋಪದೋಷಗಳು ಕಡಿಮೆ ಅನ್ನೋ ಬ್ರಹ್ಮಾಸ್ತ್ರ ಕೂಡ ಇದೆ. ಈ ಬ್ರಹ್ಮಾಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಕಂಡುಕೊಳ್ಳೋದು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ಗೆ ರಾಜ್ಯ ಮಟ್ಟದಲ್ಲಿರುವ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ಇಲ್ಲಿ ಮೋದಿ ವರ್ಸಸ್ ಪಂಚ ಗ್ಯಾರಂಟಿಗಳು, ಮೋದಿ ಅಲೆನ ಅಥವಾ 5 ಗ್ಯಾರಂಟಿಗಳ ಭರವಸೆನ ಅನ್ನೋ ರೀತಿಯಲ್ಲಿ ಮತಯಾಚನೆ ಮಾಡಬಹುದು ಕಾಂಗ್ರೆಸ್ ಪಾಳೆಯ. ನಾಳೆ ಯಾವ ರೀತಿಯಾಗಿ ಮಾಡಬೇಕು ಈ ಗ್ಯಾರಂಟಿಗಳನ್ನ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ಮತಯಾಚನೆ ಅನ್ನೋದಕ್ಕೂ ಕೂಡ ಒಂದಷ್ಟು ಗೈಡೆನ್ಸ್ ನಾಳೆ ನಡೆಯಲಿರುವ ಸಭೆಯಲ್ಲಿ ಸಿಗೋ ಸಾಧ್ಯತೆ ಇದೆ. ಈಗ ಲೋಕಸಭಾ ಚುನಾವಣೆಗೆ ತಯಾರಿಗೇನೋ ಇಷ್ಟೆಲ್ಲ ಅಂಶಗಳು ಸರಿ, ಆದ್ರೆ ಆಂತರಿಕವಾಗಿ ನಡೀತಾ ಇದೆಯಲ್ಲ ಸಾಮರಸ್ಯದ ಸಮರ
ಅದಕ್ಕೆ ಯಾವ ರೀತಿ ಮುಲಾಮ್ ಹಚ್ಚೋ ಪ್ರಯತ್ನ ಆಗಬಹುದು ನಾಳೆ ಗಮನಿಸ್ತಾ ಹೋಗೋಣ. 30 ಶಾಸಕರು ಪತ್ರ ಬರೆದು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ಫ್ಯಾಕ್ಟ್ ಪತ್ರ ಬರೆದ್ರು, ಅದಾದ ನಂತರದಲ್ಲಿ ಪತ್ರ ಫೇಕ್ ಅಂದ್ರು, ಮತ್ತೊಂದು ಮಗದೊಂದು, ಆದ್ರೆ ಡ್ಯಾಮೇಜ್ ಅಂತೂ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯಗಳು ದಿನೇ ದಿನೇ ಲಭ್ಯವಾಗ್ತಾ ಇದೆ ಹೇಳಿಕೆಗಳ ಮೂಲಕ. ಹೀಗಾಗಿ 30 ಮಂದಿ ಶಾಸಕರ ಸಹಿಯುಳ್ಳ ಆ ಪತ್ರದಿಂದ ಆಗಿರುವ ಡ್ಯಾಮೇಜ್ಗೆ ಕಂಟ್ರೋಲ್ಗೆ ಏನಾದ್ರೂ ನಾಳಿನ ಸಭೆಯಲ್ಲಿ ಉತ್ತರವನ್ನ ಕಂಡುಕೊಳ್ಳುತ್ತಾ, ಅದು ಕೂಡ ಸದ್ಯಕ್ಕಿರುವ ಕುತೂಹಲ. ಇನ್ನು ಕೆಲ ಸಚಿವರ ಮೇಲೆ ಶಾಸಕರಿಂದಲೇ ಡೀಲ್ ಆರೋಪ. ವರ್ಗಾವಣೆ ದಂಧೆ ಅನ್ನೋದು ಜೆಡಿಎಸ್ ಪ್ರಾರಂಭಿಕ ಹಂತದಲ್ಲಿ ಆರೋಪವಾಗಿ ಸರ್ಕಾರದ ವಿರುದ್ಧ ಬಳಸಿಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಆದ್ರೆ ಈಗ ಶಾಸಕರೇ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಈ ಆರೋಪವನ್ನ ತಮ್ಮದೇ ಸರ್ಕಾರದ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ. ಇದಕ್ಕೂ ಕೂಡ ಒಂದು ಕಂಟ್ರೋಲಿಂಗ್ ಮೆಷರ್ ಅನ್ನ ಕಂಡುಕೊಳ್ಬೇಕು. ಇನ್ನು ಹೈಕಮಾಂಡ್ಗೂ ಕೂಡ ಪತ್ರ ಬರೆದು ಕೆಲ ಶಾಸಕರು ತಮಗಾಗ್ತಾ ಇರುವ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ. ಆ ಅಸಮಾಧಾನಿತ ಶಾಸಕರ ನೋವಿಗೂ ಕೂಡ, ಅಸಮಾಧಾನಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಳೋ ಅನಿವಾರ್ಯತೆ ಇದೆ. ಹಾಗೆ ಪತ್ರ ಬರೆದ ಕೆಲ ಶಾಸಕರಿಗೂ ಕೂಡ, ಎಲ್ಲರಿಗೂ ಅಲ್ಲ, ಗಮನಿಸಬೇಕಾದ ಸಂಗತಿ, ಪತ್ರದಲ್ಲಿ ಸಹಿ ಇದ್ದ ಕೆಲವರನ್ನ ನಾಳಿನ ಸಭೆಗೆ ಆಹ್ವಾನ ಮಾಡಲಾಗಿದೆ. ಅವ್ರ ಇನ್ ಕೇಸ್ ಏನಾದ್ರೂ ಮತ್ತೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೈಕಮಾಂಡ್ನ ನಾಯಕರ ಸಮ್ಮುಖದಲ್ಲಿ ಪಡಿಸಿದ್ರೆ ಅದಕ್ಕೆ ಉತ್ತರ ಯಾವ ರೀತಿ ನೀಡಬೇಕು ಅನ್ನೋದು ಕೂಡ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಪ್ರಶ್ನೆ. ಇದರ ಜೊತೆಗೆ ಅಸಮಾಧಾನ ಬೇಗುದಿಗೆಲ್ಲದಕ್ಕೂ ಕೂಡ ಮದ್ದು ಅರಿಯೋಕೆ ಈ ಸಭೆಯನ್ನ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಕೂಡ ಲೋಕಸಭೆಯ ಟಾರ್ಗೆಟ್ 20 ರೀಚ್ ಆಗ್ಬೇಕಂದ್ರೆ ಮೊದಲಿಗೆ ಆಂತರಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ಅನಿವಾರ್ಯ ಅನ್ನೋದು ಅವ್ರಿಗೂ ಕೂಡ ಗೊತ್ತೇ ಇದೆ. ಯಾವ ರೀತಿ ಆಗ್ಬೇಕು ಸಂಘಟನೆ ಅನ್ನೋದಕ್ಕೂ ಕೂಡ ಒಂದಷ್ಟು ರೂಪುರೇಷೆಗಳು ಸಿಗೋ ಸಾಧ್ಯತೆ, ಬೂತ್ ಮಟ್ಟದಲ್ಲಿ ಸಂಘಟನೆ ಆಗಬೇಕು. ಹಾಗೆ ಉಸ್ತುವಾರಿಗಳಿಗೆ ಆಯಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತವನ್ನ ಸೆಳೆಯೋ ಹೊಣೆಗಾರಿಕೆಯನ್ನ ನೀಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕನಿಷ್ಠ ಇಷ್ಟೆಲ್ಲ ಪ್ರಯತ್ನ ಆದ ನಂತರದಲ್ಲಿ ಕನಿಷ್ಠ 15ರಿಂದ 20 ಸೀಟ್ಗಳನ್ನ ಗೆಲ್ಲಲೇಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡು ಅದರ ಎಡೆಗೆನೆ ಕೆಲಸ ಮಾಡಲಿಕ್ಕೆ ಬೇಕಾದ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ನಾಳಿನ ಸಭೆಯಲ್ಲಿ ನೀಡೋ ಸಾಧ್ಯತೆ ಇದೆ. ನಾಳೆ ಏನಾಗುತ್ತೆ ಅನ್ನೋ ಕುತೂಹಲದ ಜೊತೆಗೆ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ದೆಹಲಿ ಕಾಂಗ್ರೆಸ್ ಸಭೆ ಲೋಕಸಭಾ ಎಲೆಕ್ಷನ್ ತಯಾರಿ ಅಜೆಂಡಾ ಆಗಿದ್ರೂ ಕೂಡ ಅಸಮಾಧಾನದ ಬುಗ್ಗೆ ಕೂಡ ಮದ್ದು ಹಾಕೋದು ಪ್ರಮುಖ ಅಜೆಂಡಾ ಆಗಿದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅಸಮಾಧಾನ ಇಲ್ಲ ಅಂತ ಅಂದ್ರೂ ಕೂಡ ಇವತ್ತು ಇದೆ ಅನ್ನೋದು ಮತ್ತೆ ಜಗಜ್ಜಾಹೀರಾಗಿದೆ. ಅದಕ್ಕೆ ಸಾಕ್ಷಿ ಸಚಿವ ಸತೀಶ್ ಜಾರಕಿಹೊಳಿ ಅಸಮಾಧಾನದ ಪತ್ರ ಬರೆದಿದ್ದ ಹಿರಿಯ ಶಾಸಕ ರಾಯರೆಡ್ಡಿ ಅವರ ಮಾತುಗಳು. ಅದು ರಾಜಕೀಯಗಳಿಗೆ ಎಲ್ಲ ಕಡೆ ಇದ್ದದ್ದು, ಎಲ್ಲ ಪಾರ್ಟಿ ಎಲ್ಲ ಕಡೆ ಇದ್ದದ್ದು, ಅದು ಹೊಸದೇನಲ್ಲ, ಅದ ಎಲ್ಲ ಕಡೆ ಇದ್ದದ್ದು. BJP, ಕಾಂಗ್ರೆಸ್, JDS ಮತ್ತೆ ಯಾವ ಪಾರ್ಟಿ ಇದ್ರು ಕೋಲ್ಡ್ ವಾರು, ಹಾಟ್ ವಾರು ಎರಡೂ ಇರ್ತೈತೆ. ಈಗ ಹೇಳಕ್ಕಾಗಲ್ಲ, ಚರ್ಚೆ ಮಾಡಬೇಕು, ಅವರೆಲ್ಲ ಆಸಕ್ತಿ ವಹಿಸಬೇಕು. ನಾವು ಹೇಳಕ್ಕಾಗಲ್ಲ, ಅವ್ರನ್ನೆಲ್ಲರೂ ಕೂಡ ಆಸಕ್ತಿ ಇರಬೇಕು. ಹೀಗಾಗಿ BR ಪಾಟೀಲ್ರು ಅವರೇ ಲೆಟರ್ ರೆಡಿ ಮಾಡ್ಕೊಂಡು ಬಂದರು. ನಾನು ಸಹಿ ಮಾಡಿದೆ. ನಾನು ಹಿಂಗೆ ಕೆಲವು ಜನಕ್ಕೆಲ್ಲ ನೋಡ್ತಾ ಇದ್ದಂಗೆ ಒಂದು 35 ಜನ ಸೈನ್ ಮಾಡಿಬಿಟ್ರು. ಇಲ್ಲೊಂದು 65 ಜನ ಆಗ್ತಿತ್ತು. ಶಾಸಕರಿಗೆ ಪ್ರತ್ಯೇಕವಾದಂಥ ಟೈಮ್ ಕೊಡಬೇಕು, ಸಾರ್ವಜನಿಕರಿಗೆ ಪ್ರತ್ಯೇಕವಾದಂಥ ಟೈಮ್ ಕೊಡಬೇಕು, ಸಭೆಗಳನ್ನು ಮಾಡಬೇಕು, ಅಭಿವೃದ್ಧಿ ಕೆಲಸದ ಚರ್ಚೆ ಆಗಬೇಕು. ಇವೆಲ್ಲ ಬಿಟ್ಕೊಂಡು ಯಾವಾಗ ಹೋಗ್ರಿ ಚೇಂಬರ್ನಾಗ 100 ಮಂದಿ ಕುಂತಿರ್ತಾರೆ. ಯಾವ್ದಕ್ಕೆ ಕುಂತಿರ್ತಾರೋ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಿರ್ಧಾರನ ನಮ್ಗಂತೂ ಗೊತ್ತಿಲ್ಲ, ಬಟ್ ಸಮನ್ವಯತೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅಂತೂ ಸಿಗ್ತಾ ಇದೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆನ್ಲೈನ್ ಬೆಟ್ಟಿಂಗ್ ಲೋನ್ ನಿಷೇಧ ಮಾಡೋದಕ್ಕೆ ಯೋಚಿಸ್ತಿದ್ದೀವಿ ಅಂತ ಹೇಳಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು GST ಸಭೆ ನಡೆಸಿದ್ರು. ಬೆಟ್ಟಿಂಗ್, ಗ್ಯಾಂಬ್ಲಿಂಗ್, ಆನ್ಲೈನ್ ಗೇಮ್ಗಳ ಮೇಲೆ 28% GST ಹಾಕೋ ಬಗ್ಗೆ ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಅನ್ನ ನಡೆಸಿದ್ರು ಸಚಿವರು. ಅಲ್ಲಿ ಸಿಎಂ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳ ವಿರುದ್ಧ ನಿಂತಿದ್ರೆ, ಇಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಆನ್ಲೈನ್ ಬೆಟ್ಟಿಂಗ್ ನಿಂದ ತೆರಿಗೆ ವಸೂಲಿಗೆ ತಯಾರಿಯನ್ನ ಮಾಡ್ತಿದ್ದಾರೆ. ವಿ ಆರ್ ಥಿಂಕಿಂಗ್ ಅಂತ ಹೇಳಿದೆ ನಾನು. ಆನ್ಲೈನ್ ಬೆಟ್ಟಿಂಗ್ ಇದೆಯಲ್ಲ, ಅದನ್ನ ಥಿಂಕ್ ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯದಲ್ಲಿ ಹೆಂಗ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀವಿ. CT ರವಿ ದೆಹಲಿಗೆ ಹೋಗಿದ್ದಾರೆ. ಬರುವಾಗ ರಾಜ್ಯಾಧ್ಯಕ್ಷ ಪಟ್ಟಾಭಿಷೇಕದ ಸರ್ಟಿಫಿಕೇಟ್ ಜೊತೆ ಬರ್ತಾರಾ ಗೊತ್ತಿಲ್ಲ. ಆದ್ರೆ ಅಧಿಕೃತ ಘೋಷಣೆಗೆ ಮುನ್ನವೇ ಕಾಂಗ್ರೆಸ್ ಮಾತ್ರ ಶೂನ್ಯ ಸಾಧನೆಯ ಸರದಾರನಿಗೆ ನೀವು ಪಟ್ಟ ಕಟ್ಟಿದ್ರೆ ನಮಗೆ ಸಂತೋಷ ಅಂತ ಲೇವಡಿ ಮಾಡಿದೆ. ಅಧ್ಯಕ್ಷರ ಹುದ್ದೆಗೆ ಅಂತ ಹೇಳಿ ರೇಸ್ನ ಕಾಂಪಿಟೇಷನ್ ಇಟ್ಟಿಲ್ಲ. ದೆಹಲಿನಲ್ಲಿ ಅಂತ ಏನು ಕೆಲಸ ಇಲ್ಲ. ಇನ್ನು ಆಫೀಸ್ ಕ್ಲೋಸ್ ಮಾಡಿ ಬರೋದಷ್ಟೇ ಬಾಕಿ ಇದೆ. ದೆಹಲಿಯಲ್ಲಿ ಇನ್ಮುಂದೆ ನನಗೇನು ಕೆಲಸ ಇಲ್ಲ, ಗಂಟು ಮೂಟೆ ಕಟ್ಕೊಂಡು ಎಲ್ಲರಿಗೂ ಧನ್ಯವಾದ ಹೇಳಿ ಬರ್ತೀನಿ ಅಂದಿದ್ದ CT ರವಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಅಂತ ನಿನ್ನೆಯಷ್ಟೇ ಉತ್ತರಿಸಿದ್ರು. ಆದ್ರಿವತ್ತು ದಿಢೀರ್ ದೆಹಲಿಗೆ ಹಾರಿದ್ದಾರೆ. ಅದು BJP ವರಿಷ್ಠರ ಬುಲಾವ್ ಮೇರೆಗೆ.
ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ. ಪಕ್ಷ ಸಂಘಟಿಸಬೇಕು, ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು. ರಾಜ್ಯಾಧ್ಯಕ್ಷ ಹುದ್ದೆಗೆ ನಿಷ್ಠಾವಂತ ನಾಯಕನಿದ್ದರಷ್ಟೇ ಇದೆಲ್ಲವೂ ಸಾಧ್ಯ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಜೊತೆಗೆ ಒಕ್ಕಲಿಗ ನಾಯಕ ಬಿಎಲ್ ಸಂತೋಷ್ ಪರಮಾಪ್ತ ಸಿಟಿ ರವಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿ ಲಿಂಗಾಯತ ನಾಯಕ ಯಡಿಯೂರಪ್ಪ ಆಪ್ತ ಬೊಮ್ಮಾಯಿಗೆ ವಿಪಕ್ಷ ನಾಯಕ ಸ್ಥಾನ ಕೊಡೋ ಮೂಲಕ ಜಾತಿ ಲೆಕ್ಕಾಚಾರನೂ ಹೈಕಮಾಂಡ್ ಹಾಕಿದೆ. ಹಾಗಾಗಿನೇ ಸಿಟಿ ರವಿಯನ್ನ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಜೆಪಿ ನಡ್ಡಾ. ಇತ್ತೀಚೆಗಷ್ಟೇ ಸಿಟಿ ರವಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ರು. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರು ಸಹ ಸಿಟಿ ರವಿಗೆ ಅಧ್ಯಕ್ಷ ಸ್ಥಾನ ಎಂದು ಬಹಿರಂಗವಾಗಿಯೇ ಹೇಳಿದ್ರು. ಈಗ ದೆಹಲಿಯಿಂದ ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಅಂದ್ಹಾಗೆ ಸಿಟಿ ರವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಕಾಂಗ್ರೆಸ್ ಪಕ್ಷ ಸಂತೋಷದಿಂದ ಸ್ವಾಗತಿಸುತ್ತದೆ ಅಂತ ಟ್ವೀಟ್ ಹಾಕಿ ಲೇವಡಿ ಮಾಡಿದೆ. ತವರು ಜಿಲ್ಲೆಯಲ್ಲೇ ಒಂದು ಕ್ಷೇತ್ರ ಗೆಲ್ಲಿಸಲಿಲ್ಲ, ಅವರೂ ಗೆಲ್ಲಲಿಲ್ಲ. ತಮಿಳುನಾಡಿನ ಉಸ್ತುವಾರಿಯಾಗಿ ಮಾಡಿದ ಸಾಧನೆಯೂ ಶೂನ್ಯ. ಈಗ ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾದ್ರೆ ಕಾಂಗ್ರೆಸ್ಗೆ ಲಾಭ ಅಂತ ಕಾಲೆಳೆದಿದೆ. ನಂದಿನಿ ತುಪ್ಪ ತಿರುಪತಿಗೆ ಹೋಗಲ್ಲ ಅಂತ ಸುದ್ದಿ ಹೊರಬಂದ ಮೇಲೆ ರಾಜಕೀಯ ರಾಧಾಂತವೇ ಶುರುವಾಗಿ ಹೋಯಿತು. ಕೆಎಂಎಫ್ ಸ್ಪಷ್ಟನೆಯನ್ನ ಕೊಡ್ತಾನೆ ಇವತ್ತು ಖುಷಿ ಸುದ್ದಿಯೊಂದನ್ನ ಕೊಟ್ಟಿದೆ. ಶಿವಣ್ಣ ಕೂಡ ನಗ್ನಗ್ತಲೇ ಅದನ್ನ ಹೌದು ಅಂತ ಒಪ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಏನೇ ಆಗಲಿ ಬಿಜೆಪಿ ಕಾಂಗ್ರೆಸ್ ಕಿತ್ತಾಡಿಕೊಳ್ಳೋದು ಕಾಮನ್. ಇದೀಗ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಲಡ್ಡುಗೆ ಕೆಎಂಎಫ್ನ ನಂದಿನಿ ತುಪ್ಪ ಬಳಸಲ್ಲ ಅಂತ ಟಿಟಿಡಿ ನಿರ್ಧರಿಸಿದೆ. ವಾಡಿಕೆಯಂತೆಯೇ ಟಿಟಿಡಿ ನಿರ್ಧಾರದ ಸುತ್ತಲೂ ರಾಜಕೀಯ ರಾಡಿ ಸಿಡಿಯುತ್ತಿದೆ. ಬಿಜೆಪಿ ಕಾಂಗ್ರೆಸ್ನವರು ಪರಸ್ಪರ ಕೆಸರೆರಚಾಟಕ್ಕೆ ಇಳಿದಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೆಎಂಎಫ್ ಮಾತ್ರ ತಿಮ್ಮಪ್ಪ ಕರುಣೆ ತೋರುತ್ತಾನೇನೋ ಎಂಬ ನಿರೀಕ್ಷೆಯಲ್ಲಿದೆ. ನಮ್ಮ ಜನರಿಗೆ ತುಪ್ಪ ಕೊಡೋಕ್ಕಾಗ್ತಿಲ್ಲ, ತಿಮ್ಮಪ್ಪನಿಗೆಲ್ಲಿ ತುಪ್ಪ ಕೊಡೋದು, ಮೊದಲು ನಮ್ಮ ಜನರೇ ಮುಖ್ಯ ಅಂತ ಪಶುಸಂಗೋಪನಾ ಮಂತ್ರಿ ಕೆ ವೆಂಕಟೇಶ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ತಿರುಪತಿ ಲಡ್ಡು ತಯಾರಿಕೆಗೆ ತುಪ್ಪ ಪೂರೈಸಲು ಅನುಮತಿ ನೀಡಿಲ್ಲ ಎಂದಿದ್ದ ಕೆಎಂಎಫ್ ಅಧ್ಯಕ್ಷರ ಹೇಳಿಕೆಗೆ ಟಿಟಿಡಿ ಟಕ್ಕರ್ ಕೊಟ್ಟಿದೆ. ಸ್ಟೇಟ್ಮೆಂಟ್ ಆಫ್ ದ President of KMF is not correct. I would like to clarify that TTD procures all the items required for the TTD including ghee through e-tender. TTD is also a government organization. We have to award contract to L1. That is the lowest offered rate only. ಕೆಎಂಎಫ್ ರಾಜಕೀಯದ ಮಧ್ಯೆ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ರಾಯಭಾರಿಯಾಗಿ ನಟ ಶಿವರಾಜ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಭೀಮಾನಾಯಕ್ ಹಾಗೂ ಎಂಡಿ ಜಗದೀಶ್ ಶಿವಣ್ಣ ಮನೆಗೆ ತೆರಳಿ ರಾಯಭಾರಿ ಆಗುವಂತೆ ಮನವಿ ಮಾಡಿದ್ರು. ನಮ್ಮ ಒಂದು ಪ್ರಾಡಕ್ಟ್ ಯಾವತ್ತೂ ನಾವು ನಮ್ಮ ರೈತರಿಗೋಸ್ಕರ ನಾವು ಯಾವಾಗಲೂ ಇದೇನು ದೊಡ್ಡ ತ್ಯಾಗ ಅಲ್ಲ, ನಮ್ಮ ಕರ್ತವ್ಯ, ಇಟ್ಸ್ ಅವರ್ ಡ್ಯೂಟಿ. ನಮ್ಮ ಫ್ಯಾಮಿಲಿಗೆ ಅದು ಬರ್ತಿರೋದು ನಾವು ಗೌರ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು, ಖುಷಿಯಾಗುತ್ತೆ. ಶಿವಣ್ಣ ಈ ರೀತಿಯಾಗಿ ಔದಾರ್ಯತೆಯ ಮಾತುಗಳನ್ನಾಡಿದರೆ ರಾಜಕೀಯ ನಾಯಕರು ಮಾತ್ರ ಈ ನಂದಿನಿ ತುಪ್ಪದ ಸಮರವನ್ನ ಮುಂದುವರಿಸುತ್ತಲೇ ಇದ್ದಾರೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ನಡೀತಾ ಇರುವ ಈ ನಂದಿನಿ ತುಪ್ಪಕ್ಕೆ ಸಂಬಂಧಪಟ್ಟ ಸಮರ, ಹಾಗೆ ಆ ಸಮರದ ಭಾಗವಾಗಿ ಹೊರಬರ್ತಾ ಇರುವ ರಾಜಕೀಯ ಆರೋಪ ಪ್ರತ್ಯಾರೋಪ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಬಿಜೆಪಿ ಏಟ್ ಯಾವ ರೀತಿ ಇದೆ, ಕಾಂಗ್ರೆಸ್ನ ತಿರುಗೇಟ್ ಯಾವ ರೀತಿ ಇದೆ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಗಮನಿಸ್ತಾ ಹೋಗೋಣ. ನಂದಿನಿ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ. ಇದಕ್ಕೆ ನೇರವಾಗಿ ಕಾರಣ ಕಾಂಗ್ರೆಸ್ ಸರ್ಕಾರದ ನಿಲುವು ಅನ್ನೋದು ಬಿಜೆಪಿ ಆರೋಪವಾದ್ರೆ, ಬಿಜೆಪಿ ರೈತರಿಗೆ ನಷ್ಟ ಆದ್ರೂ ಪರವಾಗಿಲ್ಲ, ರಾಜಕೀಯ ಲಾಭ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳ್ತಾ ಇದೆ. ಶ್ರದ್ಧೆ ಭಕ್ತಿಗಿಂತ ಲಾಭವೇ ಕಾಂಗ್ರೆಸ್ಗೆ ಹೆಚ್ಚಾಯ್ತಾ? ಇದು ಕೇವಲ ಹಿಂದೂ ಧರ್ಮದ ಶ್ರದ್ಧೆ ಭಕ್ತಿಗೆ ಮಾತ್ರ ಸೀಮಿತವಾ ಅನ್ನೋ ನೇರ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿಗೇನೆ ತಿಮ್ಮಪ್ಪನ ಮೇಲೆ ಗೌರವ ಇಲ್ಲ ಅನ್ನೋ ಒಂದು ಉತ್ತರವನ್ನ ಕೂಡ ಕಾಂಗ್ರೆಸ್ ನೀಡಿದೆ. ಇದಕ್ಕೆ ಸಮರ್ಥನೆಯನ್ನ ಕೂಡ ಮುಂದಿನ ಭಾಗದಲ್ಲಿ ನೀಡಿದೆ ಕಾಂಗ್ರೆಸ್. ಇನ್ನು ಕಾಂಗ್ರೆಸ್ ನೀತಿಯಿಂದಾಗಿ ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆಗೆ ಸರಬರಾಜಾಗ್ತಾ ಇದ್ದ ನಂದಿನಿ ತುಪ್ಪ ಸ್ಥಗಿತವಾಗಿದೆ, ತಪ್ಪಿದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದ್ರೆ, ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ನಿಮಗೇನೆ ತಿಮ್ಮಪ್ಪನ ಮೇಲೆ ಶ್ರದ್ಧೆ ಇಲ್ಲ, ಯಾಕಂತಂದ್ರೆ ಈ ತುಪ್ಪ ಸರಬರಾಜು ಆಗೋದು ನಿಂತಿದ್ದು ನಿಮ್ಮ ಸರ್ಕಾರದ ಅವಧಿಯಲ್ಲೇ ಅನ್ನೋದು ಕಾಂಗ್ರೆಸ್ನ ಪ್ರತ್ಯಾರೋಪ. ಮತ್ತೊಂದು ಕಡೆಯಲ್ಲಿ ದೇಗುಲ ಹಿಂದೂಗಳ ಬಗ್ಗೆ ಕಾಂಗ್ರೆಸ್ನವರಿಗೆ ಅಸಡ್ಡೆ ಅನ್ನೋದು ಹಿಂದಿನಿಂದಲೂ ಕೂಡ ಇದ್ದಿದ್ದೆ. ಈ ನಂದಿನಿ ವಿಚಾರದಲ್ಲೂ ಕೂಡ ಅದು ಕಾಣೋಕ್ ಸಿಗ್ತಾ ಇದೆ ಅನ್ನೋದು ಬಿಜೆಪಿ ವಾದ ಆದ್ರೆ, ನಾವಲ್ಲ, ಬದಲಾಗಿ ಬಿಜೆಪಿಯವರೇ ಹಿಂದೂ ದ್ರೋಹಿಗಳು ಅನ್ನೋ ಪ್ರತ್ಯಾರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. 50 ವರ್ಷದ ನೀತಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಳ್ಳು ನೀರು ಬಿಟ್ಟಂಗಾಗಿದೆ ಅನ್ನೋದು ಬಿಜೆಪಿಯ ವಾದ. ಟಿಟಿಡಿ ಒಪ್ಪಿದ್ರೆ, ಅಂದ್ರೆ ನಮ್ಮ ಕೆಎಂಎಫ್ ನ ಡಿಮಾಂಡ್ಗಳೇನಿದೆ ಅದಕ್ಕೆ ಟಿಟಿಡಿ ಒಪ್ಪಿದ್ರೆ ತುಪ್ಪ ಪೂರೈಕೆ ಮಾಡಲಿಕ್ಕೆ ನಾವು ಈಗಲೂ ಕೂಡ ಸಿದ್ಧ ಅನ್ನೋದು ಕಾಂಗ್ರೆಸ್ನ ವಾದ.
ಸಿದ್ದರಾಮಯ್ಯ ಅವರು ತಾತ್ಸಾರ ನೀತಿ ಯಾವ ರೀತಿ ಇದೆ ಅನ್ನೋದು ರುಜುವಾತಾಗಿದೆ ಅಂತ ಹೇಳಿ ಬಿಜೆಪಿ ಹೇಳ್ತಿದ್ರೆ, ನಮಗೆ ರಾಜ್ಯದ ರೈತರೇ ಮುಖ್ಯ, ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಕ್ಕಿಂತ ರೈತರ ಹಿತಾಸಕ್ತಿಯೇ ಮುಖ್ಯ ಅನ್ನೋದು ಕಾಂಗ್ರೆಸ್ನ ಪ್ರತ್ಯಾರೋಪ. ಎಲ್ಲದರ ನಡುವೆ ಈಗ ಗ್ಯಾರಂಟಿಗೆ ಹಣ ಕೊಡೋಕೆ ಸರ್ಕಾರ ಹೆಣಗಾಡ್ತಾ ಇದೆ. ಬೆಲೆ ಏರಿಸಿ ಖರ್ಚು ಕಡಿಮೆ ಮಾಡಿದ್ರೂ ಕೂಡ ಹಣ ಹೊಂದಿಸೋಕೆ ಕಷ್ಟವಾಗ್ತಾ ಇದೆ. ಅದರಿಂದ ಸಿದ್ದರಾಮಯ್ಯ ಸರ್ಕಾರ ಪರಿಶಿಷ್ಟರಿಗೆ ಬರೆ ಎಳೆದಿದೆ. ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟ ಹಣದ ಪೈಕಿ 11,000 ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಬಳಸಿಕೊಳ್ಳಲಾಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಆ ಕಮ್ಯುನಿಟಿಯವರಿಗೆ ಈ ಹಣವನ್ನ ಹಾಕ್ತಾ ಇದ್ದೀರಾ ಅಂತ ಅರ್ಥ. ಈ SCP TSP ಈ ಹಣ ಆ ಸಮುದಾಯಕ್ಕೆ ಇರೋದು, ಬೇರೆಯವರಿಗೆ ಕೊಡಕ್ ಬರಲ್ಲ. ದಿ ಕ್ವಶನ್ ಆಫ್ ಯೂಸಿಂಗ್ ಮಿಸ್ಯೂಸಿಂಗ್ ಡಸ್ ನಾಟ್ ಅರೈಸ್. ಅಲ್ಲ ಸರ್, ಗೃಹಲಕ್ಷ್ಮಿ ಎಲ್ರಿಗೂ ಇರೋದು, BPL ಕಾರ್ಡ್ ಇರೋ ಎಲ್ಲರಿಗೂ, ಅದರಲ್ಲಿ ಕಮ್ಯುನಿಟಿ ಹೆಂಗೆ ಗೊತ್ತಿಬಿಟ್ಟು ಅವರು ಮಾತ್ರ ಸಪರೇಟ್ ಆಗಿ we are taking out the money from the planning side to this people only. ಈ ಹಣ ಎಲ್ಲ ಅವರ ಅಭಿವೃದ್ಧಿಗೆ, ಅವರ ಯೋಜನೆಗೆ ಬಳಸೋದು. ದಲಿತರಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಸರ್ಕಾರ ಬಳಸ್ತಾ ಇದೆ. ಜನರಿಗೆ ಬೆಲೆ ಏರಿಕೆ ಹೊರೆ ಹೊರಿಸದೆ ಅಗತ್ಯ ವಸ್ತುಗಳ ದರ ಹೆಚ್ಚಳ ಮಾಡಲಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಈ ಸರ್ಕಾರ ಗ್ಯಾರಂಟಿ ಯೋಜನೆಗೆ ದಲಿತರ ಏಳಿಗೆಗೋಸ್ಕರ, ದಲಿತರ ಕಲ್ಯಾಣಕ್ಕೋಸ್ಕರವಾಗಿನೇ ಮೀಸಲಿಟ್ಟಂತ ಹಣವನ್ನ ತೆಗೆದು ಗ್ಯಾರಂಟಿ ಯೋಜನೆಗೆ ಒಂದ್ ಕಡೆ ಕೊಡ್ತಾ ಇದ್ರೆ, ಇನ್ನು ಅಷ್ಟೂ ಸಾಕಾಗದೇನೆ ಬೆಲೆ ಏರಿಕೆಯ ಬರೆಯನ್ನು ಕೂಡ ಈ ಸರ್ಕಾರ ಹಾಕ್ತಾ ಇದೆ. ಇವತ್ತಿನಿಂದ ರಾಜ್ಯದಲ್ಲಿ ದುಬಾರಿ ದುನಿಯಾ. ಹೋಟೆಲ್ಗೆ ಹೋದ್ರೂ ದುಬಾರಿ, ಮನೇಲಿ ಕೂತು ಕಾಫಿ ಟೀ ಕುಡಿಯೋಣ ಅಂದ್ರೂ ಕೂಡ ದುಬಾರಿ. ಕರೆಂಟ್ ಬಿಲ್ ಅಂತೂ ಎರ್ರಾಬಿರಿ. ತೆರಿಗೆ ಹೇರಿಕೆ ತರಹೇವಾರಿ. ಇಲ್ಲಿದೆ ಬೆಲೆ ಏರಿಕೆಯ ಸಮ್ಮರಿ. ಕಂಗ್ರಾಟ್ಸ್ ಕನ್ನಡಿಗರೇ, ನೀವು ಇವತ್ತಿನಿಂದ ದುಬಾರಿ ಲೈಫ್ಗೆ ಎಂಟ್ರಿ ಕೊಡ್ತಿದ್ದೀರಿ. ಶಿವ ಅಂತ ಬೆಳಿಗ್ಗೆ ಎದ್ದು ಹಾಲು ತಗೊಳ್ಳೋಕ್ ಹೋದ್ರೆ ಅಲ್ಲೂ ಬೆಲೆ ಏರಿಕೆ. ವೆಜ್ ಬಿರಿಯಾನಿ ಸೈಡ್ಗಿರ್ಲಿ ಅಂತ ಮೊಸರು ಬಾಜಿ ಮಾಡೋಕ್ ಹೋದ್ರೆ ಅಲ್ಲೂ ಬೆಲೆ ಏರಿಕೆ. ತರಕಾರಿ ಆದ್ರೂ ತರೋಣ ಅಂದ್ರೆ ಅದೂ ಕಾಸ್ಟ್ಲಿ. ಗೃಹ ಜ್ಯೋತಿ ಬಳಸಲ್ಲ ಅಂದ್ರೆ ಅಲ್ಲೂ ಕರೆಂಟ್ ಶಾಕ್ ಹೊಡೆಯುತ್ತೆ. ಅದೇ ಏನಕ್ಕೆ ಇದು ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತಾ ಇಲ್ಲ. ಬಟ್ ಏನಾದರೂ ಒಳ್ಳೆಯ ಅಭಿಪ್ರಾಯ ಅಥವಾ ಏನೋ ಮಾಡಬೇಕು. ಸರ್ಕಾರದಿಂದ ಏನು ಇದು ಒಳ್ಳೆ ಉಪಯೋಗ ಅಂತ ವಸ್ತು ಏನು ಮಾಡ್ತಾ ಇಲ್ಲ. ಅವರು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಅದು ಬದಲು ಮಕ್ಕಳ ಎಜುಕೇಷನ್ ಫ್ರೀ ಮಾಡೋದು ಆಗಲಿ, ಮೆಡಿಕಲ್ ಟ್ರೀಟ್ಮೆಂಟ್ 60-70 ವರ್ಷದ ಮೇಲೆ ಟ್ರೀಟ್ಮೆಂಟ್ ಫ್ರೀ ಕೊಡೋದು, ಆ ಥರದ್ದು ಮಾಡಿದ್ರೆ ಒಳ್ಳೇದಾಗತ್ತೆ. ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿಯೇ ಎಲ್ಲ ವಸ್ತುಗಳ ಬೆಲೆ ಏರಿಕೆಯ ಗ್ಯಾರಂಟಿ. ವಿದ್ಯುತ್ ದರ ಏರಿಕೆಯ ಶಾಕ್. ಟೊಮೆಟೊ ಸಮೇತ ಎಲ್ಲ ತರಕಾರಿ ಬೆಲೆ ಏರಿಕೆ. ನಂದಿನಿ ಹಾಲು, ಮೊಸರು, ಮಜ್ಜಿಗೆ ಬೆಲೆ ಏರಿಕೆ. ಹೋಟೆಲ್ಗಳಲ್ಲಿ ತಿಂಡಿಗಳ ಬೆಲೆ ಏರಿಕೆ. ಬಜೆಟ್ನಲ್ಲಿ ಅಬಕಾರಿ ತೆರಿಗೆ ಹೆಚ್ಚಳ, ಮೋಟಾರ್ ವಾಹನ ತೆರಿಗೆ ಹೆಚ್ಚಳ, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳವೇ ಕಾಂಗ್ರೆಸ್ ಸರ್ಕಾರದ ದುಬಾರಿ ದುನಿಯಾ ಸೃಷ್ಟಿ. ಆದ್ದರಿಂದ ಜನಸಾಮಾನ್ಯರು ಹಿಡಿಶಾಪ ಹಾಕುತ್ತಿದ್ದಾರೆ. ವಿದ್ಯುತ್ ಬಿಲ್ಲಿನ ದರವನ್ನ ಏರಿಸಿದೆ, ಬಸ್ ದರವನ್ನ ಏರಿಸಿದೆ, ನೀರಿನ ದರವನ್ನ ಏರಿಸಿದೆ, ಮದ್ಯದ ದರವನ್ನ ಏರಿಸಿದೆ, ತರಕಾರಿ ಬೆಲೆಯನ್ನ ಏರಿಸಿದೆ. ಒಂದಲ್ಲ ತರಕಾರಿ, ಅದರೊಳಗೆ ಎಲ್ಲ ತರಕಾರಿಗಳು ಬರುತ್ತೆ. ಶಾಲಾ ಕಾಲೇಜು ವಾಹನಗಳ ಕ್ಯಾಬ್, ಟ್ರಕ್ ತೆರಿಗೆ ಏರಿಕೆಯನ್ನ ಮಾಡಿದೆ. ಮೋಟಾರ್ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿದೆ. ಇಂಡಿಯಾ ಎನ್ಡಿಎ ಸದ್ಯ ರಾಷ್ಟ್ರ ರಾಜಕೀಯದಲ್ಲಿನ ಎಣ್ಣೆ ಸೀಗೆಕಾಯಿ ಅನ್ನೋ ಹಾಗಿರೋ ವಿರೋಧಿಗಳು. ಆದರೆ ಇವತ್ತು ಆ ಎಣ್ಣೆ ಸೀಗೆಕಾಯಿನ ಬ್ರಾಂಡ್ ಅಂಬಾಸಿಡರ್ಗಳು ಒಂದೇ ವೇದಿಕೆ ಮೇಲೆ ಕಾಣಿಸ್ಕೊಂಡ್ಬಿಟ್ರು. ಆಮೇಲೆ ಆಗಿದ್ದೇನು? ಅಸಲಿಗೆ ಹಿಂಗೆ ಒಟ್ಟೊಟ್ಟಿಗೆ ಸೇರಿದ್ದು ಎಲ್ಲಿ, ಯಾಕೆ? ಎಲ್ಲಾ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೆಯಿತು. ಕಾಂಗ್ರೆಸ್ ನಾಯಕರೊಬ್ಬರು ಕಾರ್ಯಕ್ರಮ ಆಯೋಜಿಸಿದ್ರು. ಎನ್ಸಿಪಿಯ ಶರದ್ ಪವಾರ್ ಮುಖ್ಯ ಅತಿಥಿಯಾಗಿ ಬಂದಿದ್ರು. ಅಲ್ಲಿ ನಡೆದಿದ್ದು ಮಾತ್ರ ಪ್ರಧಾನಿ ನರೇಂದ್ರ ಮೋದಿಗೆ ಸನ್ಮಾನ. ಹೌದು, ಮೋದಿ ಶತ್ರುಕೂಟದ 2 ಪಕ್ಷಗಳು ಇಂದು ಮೋದಿಯನ್ನೇ ಸನ್ಮಾನಿಸಿವೆ. ಪುಣೆಯಲ್ಲಿ ಲೋಕಮಾನ್ಯ ತಿಲಕ್ ಸ್ಮಾರಕ ಮಂದಿರ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಶರದ್ ಪವಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರೆ ಪ್ರಧಾನಿ ಮೋದಿಗೆ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. उस समय सावरकर जी युवा थे. तिलक जी ने उनकी क्षमता को पहचाना. वो चाहते थे कि सावरकर बाहर जाकर अच्छी पढ़ाई करे और वापस आकर आजादी के लिए काम करे.
ಶಿವಾಜಿ ಮಹಾರಾಜ್ ಯಾರೊಬ್ಬರ ಭೂಮಿಯನ್ನು ಕಸಿದುಕೊಂಡಿರಲಿಲ್ಲ ಎಂದು ಪ್ರಧಾನಿ ಮೋದಿಯತ್ತ ಶರದ್ ಪವಾರ್ ಪರೋಕ್ಷ ಟೀಕೆ ಮಾಡಿದ್ರು. ಪ್ರಶಸ್ತಿ ಪ್ರದಾನ ಸ್ವೀಕಾರ ಸಮಾರಂಭಕ್ಕೆ ಶರದ್ ಪವಾರ್ ಹಾಜರಾಗಿದ್ದು ಉದ್ಧವ್ ಠಾಕ್ರೆಯ ಶಿವಸೇನಾ ಬಣ ಸೇರಿದಂತೆ ವಿವಿಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಶರದ್ ಪವಾರ್ ಕಾರ್ಯಕ್ರಮಕ್ಕೆ ಗೈರಾಗಬಹುದಾಗಿತ್ತು ಎಂದು ಶಿವಸೇನೆ ಹೇಳಿದೆ. ಹರಿಯಾಣದಲ್ಲಿ ಭಾರೀ ಹಿಂಸಾಚಾರ ಸಂಭವಿಸಿದೆ. ಕಾರ್ಗಳು ಧಗಧಗಿಸಿವೆ. ಹಿಂಸಾಚಾರ ತಡೆಯೋಕ್ ಹೋದ ಪೊಲೀಸರನ್ನೇ ಕೊಲ್ಲಲಾಗಿದೆ. ಯಾರದ್ದೋ ಹುಚ್ಚಾಟಕ್ಕೆ ಇಡೀ ಜಿಲ್ಲೆಯೇ ಬೆಚ್ಚಿ ಬಿದ್ದಿದೆ. ಡೆಡ್ಲಿ ದೃಶ್ಯ 1. ಧಗಧಗಿಸಿದ ಕಾರ್ಗಳು. ಡೆಡ್ಲಿ ದೃಶ್ಯ 2. ಎಲ್ಲೆಲ್ಲೂ ಅಲ್ಲಾಹು ಅಕ್ಬರ್ ಘೋಷಣೆ. ಡೆಡ್ಲಿ ದೃಶ್ಯ 3. ಊರು ಬಿಡುತ್ತಿದ್ದಾರೆ ಹಿಂದೂಗಳು. ಇದು ಹರಿಯಾಣದ ನೂಹ್. ಇಲ್ಲಿ 70%ಕ್ಕಿಂತಲೂ ಹೆಚ್ಚು ಮುಸಲ್ಮಾನರಿದ್ದಾರೆ. ಅಂಥ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಬ್ರಜ್ ಮಂಡಲ್ ಯಾತ್ರೆ ನಡೆಯುತ್ತಿತ್ತು. ಏಕಾಏಕಿ ಕಟ್ಟಡಗಳ ಮೇಲಿಂದ ಕಲ್ಲು ತೂರಿ ಬಂದವು. ಹಿಂಸಾಚಾರ ತಾರಕಕ್ಕೇರಿತು. ನೂಹ್ ಜಿಲ್ಲೆಯಾದ್ಯಂತ ಉದ್ವಿಗ್ನತೆ ನೆಲೆಸಿತು. ನೂಹ್ನಲ್ಲಿ ಆಗಿದ್ದಿಷ್ಟೇ. 2 ಮುಸ್ಲಿಮರ ಕೊಲೆ ಆರೋಪ ಹೊತ್ತಿರೋ ಗೋರಕ್ಷಕ ಮೋನು ಮಣೇಸರಿ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ. ಅದನ್ನು ವಿರೋಧಿಸಿ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ರು. ಬಳಿಕ 2 ಕಡೆಯಿಂದ ಕಲ್ಲು ಎಸೆಯಲಾಯಿತು. ಒಬ್ಬ ಗೋಸೇವಕ ಮತ್ತೊಬ್ಬ ಮೃತಪಟ್ಟ. 50ಕ್ಕೂ ಅಧಿಕ ಜನರು ಗಾಯಗೊಂಡರು. ಘಟನೆ ನಡೆದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಎಲ್ಲ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. 500ಕ್ಕೂ ಅಧಿಕ ಮಂದಿ ಬಸ್ನ ಮೇಲೆ ದಾಳಿ ಮಾಡಿದ್ದಲ್ಲದೆ ಪೊಲೀಸ್ ಸ್ಟೇಷನ್ಗೂ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಹತ್ತಿರದಲ್ಲಿಯೇ ಇದ್ದ ಹೀರೋ ಬೈಕ್ ಶೋರೂಮ್ಗೆ ನುಗ್ಗಿ 200ಕ್ಕೂ ಅಧಿಕ ಬೈಕ್ ಲೂಟಿ ಮಾಡಿ ಶೋರೂಮ್ ಧ್ವಂಸ ಮಾಡಿದ್ದಾರೆ. ಎಲ್ಲಾದರೂ ಪೊಲೀಸರು ಬಂದ್ರೆ ಶಾಂತಿ ನೆಲೆಸುತ್ತೆ. ಆದರೆ ನೂಹ್ನಲ್ಲಿ 2 ಹೋಂಗಾರ್ಡ್ಗಳು ಸೇರಿದಂತೆ 4ರನ್ನು ಬರ್ಬರವಾಗಿ ಕೊಲ್ಲಲಾಗಿದೆ. ಗಾಯಾಳು ಪೊಲೀಸರ ಸಂಖ್ಯೆ 2 ಅಂಕಿ ದಾಟಿದೆ. ಸ್ಥಳೀಯ ಪೊಲೀಸರು ನೂಹ್ನಲ್ಲಿ 2 ದಿನಗಳ ಕಾಲ ಕರ್ಫ್ಯೂ ವಿಧಿಸಿದ್ದಾರೆ. 13 ಕಂಪನಿ ಅರಸೇನಾ ಪಡೆ ನಿಯೋಜಿಸಲಾಗಿದೆ. 4 ಪ್ರದೇಶಗಳಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದೆ. ಎಲ್ಲ ಶಿಕ್ಷಣ ಸಂಸ್ಥೆ, ಕೋಚಿಂಗ್ ಸೆಂಟರ್ಗಳನ್ನು ಮುಚ್ಚಲಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಗುಂಗಲ್ಲಿರುವ ಬಿಬಿಎಂಪಿ ಮಹಾ ಪ್ರಮಾದವೊಂದನ್ನ ಮಾಡಿದೆ. ಫುಟ್ಪಾತ್ ತೆರವಿಗೆ ಹೋದ ಬಿಬಿಎಂಪಿ ಅಧಿಕಾರಿಗಳು 600 ವರ್ಷಗಳ ಹಳೆಯ ದೇವಸ್ಥಾನವೊಂದಕ್ಕೆ ಧಕ್ಕೆ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲದೆ ಆಗಿದೆ ಬಿಡಿ ಅಂತ ಸರ್ಕಾರ ಹೇಳ್ತಿದೆ. ಪುರಾತನ ದೇವಸ್ಥಾನದ ಗೋಡೆ ಕೆಡವಿದ ಬಿಬಿಎಂಪಿ. ಫುಟ್ಪಾತ್ ತೆರವು ನೆಪ ದೇಗುಲಕ್ಕೆ ನುಗ್ಗಿದ ಬುಲ್ಡೋಜರ್. ಫುಟ್ಪಾತ್ ಒತ್ತುವರಿ ತೆರವು ಮಾಡಕ್ಕೆ ಬಂದಿದ್ದ ಬಿಬಿಎಂಪಿ ಅಧಿಕಾರಿಗಳು ಇದೀಗ ನಗರದ ಪೇಟೆ ಅಂದ್ರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಪ್ರಸನ್ನ ಗಂಗಾಧರೇಶ್ವರ ದೇವಸ್ಥಾನದ ಗೋಡೆಯನ್ನ ಕೆಡವಿ ಇದೀಗ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿಂದ ಕಾಲ್ಕಿತ್ತಿರುವಂತದ್ದು. ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ. ಆದರೆ ನಗರದ ಪೇಟೆಯ ಬಳಿ ಫುಟ್ಪಾತ್ ತೆರವು ಮಾಡಬೇಕಿದ್ದ ಜೆಸಿಬಿ ದೇಗುಲಕ್ಕೆ ನುಗ್ಗಿದೆ. 600 ವರ್ಷ ಹಳೆಯ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಗೋಡೆ ಕೆಡವಿ ಹಾಕಿದೆ. ನಾವೇ ತೆರವು ಮಾಡ್ಕೊಂತೀವಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ಸಾಹೇಬ್ರ ಹತ್ರ ಮಾತಾಡಿ, ನೀವು ನಮ್ಮ ಹತ್ರ ಯಾಕೆ ಮಾತಾಡ್ತೀರಾ ಅಂತ ರೋಪ್ ಹೊಡೆದು ನಮಗೆ ಬೈದು ಬುಲ್ಡೋಸರ್ ಇಂದ ಹೊಡೆದ್ಬಿಟ್ರು. ನಾನು ಹೇಳಿದೆ, ದೇವಸ್ಥಾನದ ಶೀಟ್ ತೆಗಿದ್ರ ಗೋಡೆ ಹೊಡೆದಾಕಿದ್ರಿ ಅಂದಿದ ತಕ್ಷಣ ಅವರೆಲ್ಲ ವಾಪಸ್ ಹೋಗ್ಬಿಟ್ರು. ಡೆಮಾಲಿಷನ್ ಹೆಸರಲ್ಲಿ ದೇವಸ್ಥಾನದ ಗೋಡೆ ಕೆಡವಿರುವ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ದೇವಸ್ಥಾನದ ಆಡಳಿತ ಮಂಡಳಿ ಗರಂ ಆಗಿದೆ. ನಮಗೆ ಅಧ್ಯಕ್ಷರಿಗಾಗ್ಲಿ ಮತ್ತೆ ನಮ್ಮ ಸದಸ್ಯರಿಗಾಗ್ಲಿ ಧಾರ್ಮಿಕ ಒಂದು ಲೆಟರ್ ಕೂಡ ಕೊಟ್ಟಿಲ್ಲ ಅವರು. ಸೊ ನಾವು ಇದಕ್ಕೆ ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಇದನ್ನ ಅವರು ಸರಿಪಡಿಸ್ಕೊಂಡು ನಾವು ಪ್ರೊಟೆಸ್ಟ್ ಮಾಡಿ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತಾನೆ ನಾವು ಇಲ್ಲಿ ಬಂದಿರೋದು. ಇಲ್ಲ, ಯಾರು ಮಾಡಿಲ್ಲ ಸರ್. ಏಕೈಕಿ ಸೀದಾ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಅದು ಮೂಲ ಇದು 600 ವರ್ಷ ಇತಿಹಾಸ. ದೇವಸ್ಥಾನ ಏನ್ ಮಾಡುತ್ತೆ? ಈ ದೇವಸ್ಥಾನದ ಕೂದಲಳತೆ ದೂರದಲ್ಲೇ ವಿಶ್ವಪ್ರಸಿದ್ಧ ಕರಗ ದ್ರೌಪದಮ್ಮನ ಸನ್ನಿಧಿಯೂ ಇದೆ. ಧರ್ಮರಾಯ ಸ್ವಾಮಿಯ ಕಣ್ಣಳತೆಯ ದೂರದಲ್ಲೇ ಪಾಲಿಕೆ ಅಧಿಕಾರಿಗಳು ಈ ಪ್ರಮಾದ ಎಸಗಿದ್ದಾರೆ. ಆದರೆ ಗೊತ್ತಿಲ್ಲದೆ ಆಗಿರಬಹುದು ಅಂತ ಮುಜರಾಯಿ ಮಂತ್ರಿ ತೇಪೆ ಹಚ್ಚುತ್ತಿದ್ದಾರೆ. ನಿರ್ಲಕ್ಷ್ಯತನದಿಂದ ಆಗಿರಬೇಕು, ಯಾರೋ ಅಧಿಕಾರಿಗಳು ಮಾಡಿದ್ದಾರೆ. ಆ ಥರದ್ದೇನಾದರೂ ಆಗಿದ್ರೆ ಬಿಬಿಎಂಪಿ ಆಯುಕ್ತರಿಗೆ ಮಾತಾಡಿ ಅದನ್ನು ಹೊಸದಾಗಿ ಕೊಟ್ಕೊಡಿ ಅಂತ ಹೇಳ್ತೀನಿ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಸೂಪರ್ ಸ್ಪೀಡ್